ಇದು ಮೊಟ್ಟ ಮೊದಲನೇದಾಗಿ ಈ ನಮ್ಮ ಸಾರಿಗೆ ಸಚಿವರು ಹಾಗೂ ಈ ನಮ್ಮ ಧಾರ್ಮಿಕ ಸಚಿವ ಈ ಒಂದು ಮುಜರಾಯಿ ಈ ಒಂದು ಸಚಿವರಾದಂಥ ಇದು ರಾಮಲಿಂಗಾರೆಡ್ಡಿ ಅವರಿಗೆ ಈ ಒಂದು ಧನ್ಯವಾದಗಳನ್ನ ನಾನು ಇದು ಹೇಳ್ತಾ ಇದ್ದೇನೆ. ಯಾಕೆಂದರೆ ಪ್ರತಿ ವರ್ಷ ಇಲ್ಲಿ ಇದು ಸುಂಕ ವಸೂಲಿ ಮಾಡ್ತಾಯಿದ್ರು. ಈ ಒಂದು ಕಡಲೆಕಾಯಿ ಅಂಗಡಿಯವ್ರಿಗೆ ಆಗಿರ್ಬೋದು, ಕಳೆಪುರಿ ಅಂಗಡಿಯವ್ರಿಗಾಗಿರ್ಬೋದು, ಬೇರೆ ಬೇರೆ ರೀತಿಯ ಈ ಒಂದು ಆಟಿಕೆಗಳಿಗೆ ಒಂದು ಸುಂಕ ವಸೂಲಿ ಮಾಡ್ತಾಯಿದ್ರು. ಆದರೆ ಈ ಸಲ ಇದು ಸುಂಕ ರಹಿತ, ಅಂದರೆ ಸುಂಕ ಇಲ್ಲ. ಇದು ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾದ ಒಂದು ಇದು ಸುಂಕ ಇಲ್ಲದೇ ಇರೋ ರೀತಿಯಾಗಿ ಈ ಒಂದು ನಮ್ಮ ಇದು ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. ಇದು ಏನು ಅಂದರೆ ನಾವು ನೋಡ್ದಂಗೆ ಇದು ನೂರಾರು ವರ್ಷದಿಂದ ಈ ಒಂದು ಸುಂಕ ವಸೂಲಿ ಮಾಡ್ತಾಯಿದ್ರು. ಆದರೆ ಈ ವರ್ಷ ಈ ಒಂದು ಸುಂಕ ವಸೂಲಿನ ಇದು ಮಾಡ್ತಾಯಿಲ್ಲ. ಇದು ಮೊಟ್ಟ ಮೊದಲನೇದಾಗಿ ಈ ನಮ್ಮ ಇದು ಧಾರ್ಮಿಕ ಹಾಗೂ ಈ ಒಂದು KSRTC ಒಂದು ಸಚಿವರಾದಂಥ ಇದು ರಾಮಲಿಂಗಾರೆಡ್ಡಿ ಅವರಿಗೆ ಈ ಒಂದು ಧನ್ಯವಾದನ ಹೇಳಕ್ಕೆ ಇದು ಮಾಡಿ ಬಯಸ್ತೀನಿ. ಅದೇ ರೀತಿಯಾಗಿ ಈ ಒಂದು ಪ್ಲಾಸ್ಟಿಕ್ ರಹಿತ ಈ ಕಳೆಕ ಪರಿಷೆ ಮಾಡಬೇಕು ಅಂತ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಸಾವಿರಾರು ಬ್ಯಾಗ್ಗಳನ್ನ ಈ ಒಂದು ಕೆಲವೊಂದು ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ, ಈ ಒಂದು ಸರ್ಕಾರದವರು ಕೂಡ ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಒಂದು ಕರ್ನಾಟಕ ಸರ್ಕಾರಕ್ಕೆ ಇದು ಧನ್ಯವಾದಗಳನ್ನ ಇದು ಹೇಳ್ತಾ ಇದ್ದೀನಿ. ಈ ಒಂದು ಕಳೆಕ ಪರಿಷೆ ಇದು ನೂರಾರು ವರ್ಷಗಳ ಇತಿಹಾಸ ಆಗಿರುವಂತಹ ಈ ಒಂದು ಕಳೆಕ ಪರಿಷೆ ಭಾಳ ಅದ್ಧೂರಿಯಾಗಿ ಆಗತ್ತೆ. ಎಲ್ಲರೂ ಬನ್ನಿ. ಈ ಒಂದು ನಮ್ಮ ಬೆಂಗಳೂರಿನ ಈ ಒಂದು ಬಸವಣ್ಣನ ದೇವಸ್ಥಾನಕ್ಕೆ ನಾಳೆ ಸೋಮವಾರ, ಇದು ಕಡೆ ಕಾರ್ತಿಕ್ ಸೋಮವಾರ, ಇಲ್ಲಿ ಭಾಳ ವಿಜೃಂಭಣೆಯಿಂದ ಫಲಪಂಚಾಮೃತ ಅಭಿಷೇಕ, ಇದು ಹೂವಿನ ಅಲಂಕಾರ, ಆಮೇಲೆ ಕಳೆಗೆ ಅಭಿಷೇಕ ಮಾಡ್ತಾರೆ. ಭಾಳ ವಿಶೇಷವಾದದ್ದು ಕಳೆಗೆ ಅಭಿಷೇಕ ಮಾಡ್ತಾರೆ. ಯಾಕೆ ಅಂತಂದರೆ